ನಮಸ್ಕಾರ ಸ್ನೇಹಿತರೆ. ಭಾರತದ ಸ್ಮಾರಕಗಳು ಅದರ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಬೇರುಗಳೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿವೆ. ತಾಜ್ ಮಹಲ್ನ ಪ್ರೇಮ ಕಥೆಯಿಂದ ಹಿಡಿದು ಕುತುಬ್ ಮಿನಾರ್ನ ವಾಸ್ತುಶಿಲ್ಪದ ವೈಭವದವರೆಗೆ ಈ ಹೆಗ್ಗುರುತುಗಳು ಶತಮಾನಗಳಾದ್ಯಂತ ವೈವಿಧ್ಯಮಯ ಕಲಾತ್ಮಕ ಸಾಧನೆಗಳನ್ನು ಪ್ರತಿಬಿಂಬಿಸುತ್ತವೆ. ಪ್ರತಿಯೊಂದು ರಾಷ್ಟ್ರದ ಭೂತಕಾಲ ಮತ್ತು ಸಾಂಸ್ಕೃತಿಕ ವಿಕಾಸದ ವಿಶಿಷ್ಟ ನೋಟವನ್ನು ನೀಡುತ್ತದೆ. ಭಾರತವು ಇತಿಹಾಸ ಮತ್ತು ಸಂಸ್ಕೃತಿಯ ಅತ್ಯಂತ ಶ್ರೀಮಂತ ವಸ್ತ್ರವನ್ನು ಹೊಂದಿರುವ ದೇಶ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಿಂದ ಗುರುತಿಸಲ್ಪಟ್ಟ ಅತ್ಯಂತ ಐತಿಹಾಸಿಕ ಸ್ಮಾರಕಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಬಹಳ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ. ಟಾಪ್ 1, ತಾಜ್ ಮಹಲ್. ಪ್ರೀತಿಯ ಸಂಕೇತವಾದ ತಾಜ್ ಮಹಲ್ ಮೊಘಲ್ ಚಕ್ರವರ್ತಿ ಶಹಜಹಾನ್ ತನ್ನ ಪ್ರೀತಿಯ ಪತ್ನಿ ಮುಮ್ತಾಜ್ ಮಹಲ್ಗಾಗಿ ನಿರ್ಮಿಸಿದ್ದ ಕನಸಿನ ಕೂಸು. ಈ ಅದ್ಭುತವಾದ ಬಿಳಿ ಅಮೃತಶಿಲೆಯ ಸಮಾಧಿಯು ತನ್ನ ಅತ್ಯುತ್ತಮ ಕರಕುಶಲತೆಗೆ ವಿಶ್ವಪ್ರಸಿದ್ಧವಾಗಿದೆ ಮತ್ತು ಇದು ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿದೆ. ಟಾಪ್ 2, ಕುತುಬ್ ಮಿನಾರ್, ದೆಹಲಿ. ಕುತುಬ್ ಮಿನಾರ್ ವಿಶ್ವದ ಅತಿ ಎತ್ತರದ ಇಟ್ಟಿಗೆ ಮಿನಾರ್ ಆಗಿದ್ದು 73 ಮೀಟರ್ ಎತ್ತರವಿದೆ. ಈ ಸ್ಮಾರಕವು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪವನ್ನು ಪ್ರಸ್ತುತಪಡಿಸುತ್ತದೆ. ಇದು ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಶಾಸನಗಳೊಂದಿಗೆ ಪೂರ್ಣಗೊಂಡಿದೆ. ಟಾಪ್ 3, ಅಜಂತಾ ಗುಹೆಗಳು, ಮಹಾರಾಷ್ಟ್ರ. ಈ ಬಂಡೆಯಿಂದ ಕೆತ್ತಿದ ಗುಹೆಗಳು ಬೌದ್ಧ ವಿಷಯಗಳನ್ನು ಪ್ರತಿಬಿಂಬಿಸುವ ಆ ಕಾಲದ ಅತ್ಯಂತ ಭವ್ಯವಾದ ಹಸಿ ಚಿತ್ರಗಳು ಮತ್ತು ಶಿಲ್ಪಗಳನ್ನು ಹೊಂದಿವೆ. ಅವುಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಪಟ್ಟಿ ಮಾಡಲಾಗಿದೆ ಮತ್ತು ಹಳೆಯ ಭಾರತದ ಸಂಸ್ಕೃತಿ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪವನ್ನು ಸೂಚಿಸುತ್ತದೆ. ಟಾಪ್ 4, ಎಲ್ಲೋರಾ ಗುಹೆಗಳು, ಮಹಾರಾಷ್ಟ್ರ. ಎಲ್ಲೋರಾ ಗುಹೆಗಳು ಹಿಂದೂ, ಬೌದ್ಧ ಮತ್ತು ಜೈನ ಶಿಲಾ ದೇವಾಲಯಗಳು ಮತ್ತು ಮರಾಠಗಳನ್ನು ಹೊಂದಿವೆ ಮತ್ತು ಇವುಗಳಲ್ಲಿ ಶಿವನಿಗೆ ಸಮರ್ಪಿತವಾದ ಕೈಲಾಸ ದೇವಾಲಯವು ಅದರ ಸ್ಮಾರಕ ಮತ್ತು ವಾಸ್ತುಶಿಲ್ಪಕ್ಕೆ ಗಮನಾರ್ಹವಾಗಿದೆ. ಟಾಪ್ 5, ಸೂರ್ಯ ದೇವಾಲಯ, ಕೋನಾರ್ಕ್. ಈ ದೇವಾಲಯವು ಸೂರ್ಯ ದೇವರಿಗೆ ಸಮರ್ಪಿತವಾಗಿದ್ದು ದೈತ್ಯ ರಥದಂತೆ ವಿನ್ಯಾಸಗೊಳಿಸಲಾಗಿದ್ದು ಚಕ್ರಗಳನ್ನು ವಿಸ್ತಾರವಾಗಿ ಕೆತ್ತಲಾಗಿದೆ. ಇದು ಪ್ರಾಚೀನ ಭಾರತದ ಅತ್ಯುತ್ತಮ ಕಲಾತ್ಮಕತೆಯನ್ನು ಪ್ರದರ್ಶಿಸುವ ವಾಸ್ತುಶಿಲ್ಪದ ಅದ್ಭುತವಾಗಿದೆ. ಟಾಪ್ 6, ಖಜುರಾಹೋ ದೇವಾಲಯಗಳು, ಮಧ್ಯಪ್ರದೇಶ. ಬೆರಗುಗೊಳಿಸುವ ಶಿಲ್ಪಗಳು ಮತ್ತು ಕಾಮಪ್ರಚೋದಕ ಕೆತ್ತನೆಗಳು ಈ ದೇವಾಲಯಗಳನ್ನು ಚಂದೇಲ ರಾಜವಂಶದ ಕಲಾತ್ಮಕ ಸಾಹಸಗಳ ಸಾರಾಂಶಗಳನ್ನಾಗಿ ಮಾಡಿವೆ. ಇದು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿದೆ. ಮಧ್ಯಪ್ರದೇಶದ ಅತ್ಯಂತ ಪ್ರಾಚೀನ ಹಾಗೂ ಜನರನ್ನು ಆಕರ್ಷಿಸುವ ವಿನ್ಯಾಸ ಈ ಖಜುರಾಹೋ ದೇವಾಲಯಗಳು ಹೊಂದಿವೆ. ಟಾಪ್ 7, ಹಂಪಿ ಸ್ಮಾರಕಗಳು, ಕರ್ನಾಟಕ. ಹಂಪಿ ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಹಂಪಿ ಶ್ರೀಮಂತ ಪರಂಪರೆಯ ಸ್ಥಳವಾಗಿದ್ದು ದ್ರಾವಿಡ ವಾಸ್ತುಶಿಲ್ಪವನ್ನು ಮಾತನಾಡುವ ದೇವಾಲಯಗಳು, ಅರಮನೆಗಳು ಮತ್ತು ಅವಶೇಷಗಳನ್ನು ಹೊಂದಿವೆ ಹಾಗೂ ಹಂಪಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಮಾನ್ಯತೆ ಪಡೆದಿದ್ದು ಇದು 16ನೇ ಶತಮಾನದಲ್ಲಿ ಇಟಲಿಯ ರೋಮ್ ನಂತರ ಅತ್ಯಂತ ಶ್ರೀಮಂತ ನಗರವಾಗಿತ್ತು. ಟಾಪ್ 8, ಮಹಾನ್ ಜೀವಂತ ಚೋಳ ದೇವಾಲಯಗಳು, ತಮಿಳುನಾಡು. ಈ ದೇವಾಲಯಗಳು ಸಂಕೀರ್ಣವಾದ ಶಿಲ್ಪಗಳು ಮತ್ತು ಎತ್ತರದ ಗೋಪುರಗಳೊಂದಿಗೆ ಚೋಳ ವಾಸ್ತುಶಿಲ್ಪದ ಭವ್ಯತೆಯನ್ನು ಸಾರುತ್ತವೆ. ಗಮನಾರ್ಹ ದೇವಾಲಯಗಳಲ್ಲಿ ತಂಜಾವೂರಿನ ಬೃಹದೀಶ್ವರ ದೇವಾಲಯವೂ ಸೇರಿದೆ. ಟಾಪ್ 9, ಹುಮಾಯೂನ್ ಸಮಾಧಿ, ದೆಹಲಿ. ಈ ಸಮಾಧಿಯು ಅಂತಿಮವಾಗಿ ತಾಜ್ ಮಹಲ್ ಅಭಿವೃದ್ಧಿಗೆ ಕಾರಣವಾದ ಮೊಘಲ್ ಸ್ಮಾರಕಗಳ ಸರಣಿಯಲ್ಲಿ ಮೊದಲನೆಯದು. ಕೆಲವು ಸುಂದರವಾದ ಉದ್ಯಾನಗಳು ಮತ್ತು ಪರ್ಷಿಯನ್ ಶೈಲಿಯ ವಿನ್ಯಾಸಗಳು ಅದರ ಆವರಣವನ್ನು ಗುರುತಿಸುತ್ತದೆ. ಟಾಪ್ 10, ಫತೇಪುರ್ ಸಿಕ್ರಿ, ಉತ್ತರ ಪ್ರದೇಶ. ಅಕ್ಬರ್ ನಂತರ ಆಗ್ರಾದಿಂದ ಫತೇಪುರ್ ಸಿಕ್ರಿಗೆ ವರ್ಗಾಯಿಸಿದ ರಾಜಧಾನಿ ಕೆಂಪು ಮರಳುಗಲ್ಲಿನಿಂದ ಮಾಡಲ್ಪಟ್ಟಿದೆ. ಇದು ಇಸ್ಲಾಮಿಕ್ ಮತ್ತು ಹಿಂದೂ 2 ವಾಸ್ತುಶಿಲ್ಪ ಶೈಲಿಗಳ ಅದ್ಭುತ ಮಿಶ್ರಣವನ್ನು ತೋರಿಸುತ್ತದೆ. ಈ ಪ್ರದೇಶಗಳು ಗಮನಾರ್ಹ ಪ್ರವಾಸಿ ಆಕರ್ಷಣೆಗಳನ್ನು ಸಂಕೇತಿಸುವುದಲ್ಲದೆ ಭಾರತದ ವೈವಿಧ್ಯಮಯ ಸಾಂಸ್ಕೃತಿಕ ಪರಂಪರೆ ಮತ್ತು ಐತಿಹಾಸಿಕ ಕಥೆಗಳನ್ನು ಪ್ರತಿನಿಧಿಸುತ್ತವೆ. ಪ್ರತಿಯೊಂದು ತಾಣವೂ ಅದರ ಕಾಲದ ಕಥೆಗಳನ್ನು ಹೇಳುತ್ತವೆ ಮತ್ತು ಪ್ರಪಂಚದಾದ್ಯಂತ ಸಂದರ್ಶಕರಲ್ಲಿ ವಿಸ್ಮಯವನ್ನು ಪ್ರೇರೇಪಿಸುತ್ತದೆ. ಇವು ಫ್ರೆಂಡ್ಸ್ ಭಾರತದ ಟಾಪ್ 10 ಐತಿಹಾಸಿಕ ಸ್ಮಾರಕಗಳು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ.